ಅಂತೂ ಕೊನೆಗೂ ಫಿಕ್ಸ್ ಆಗಿದೆ ದೇವೇಗೌಡರು ಸ್ಪರ್ಧಿಸುವಂತ ಕ್ಷೇತ್ರ ತುಮಕೂರು ಕ್ಷೇತ್ರದಿಂದಲೇ ಎಚ್.ಡಿ. ದೇವೇಗೌಡರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರನೋ ಅಥವಾ ತುಮಕೂರು ಕ್ಷೇತ್ರನೋ ಅನ್ನುವ ಗೊಂದಲ ಕೂಡ ದೇವೇಗೌಡರಲ್ಲಿ ಇತ್ತು. ಆದರೆ ನಿನ್ನೆಯ ಸಭೆಯಲ್ಲಿ ಅದು ಅಂತಿಮವಾಗಿದೆ. ತುಮಕೂರಿನಿಂದಲೇ ಸ್ಪರ್ಧೆ ಮಾಡ್ತಾರೆ ದೇವೇಗೌಡರು ಅನ್ನುವ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಅಧಿಕೃತವಾಗಿ ಈಗ ಸೋಮವಾರ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ರ್ಯಾಲಿಯನ್ನ ನಡೆಸಲಿದ್ದಾರೆ. ತುಮಕೂರು ಟೌನ್ ಹಾಲ್ನಿಂದ ಬೃಹತ್ ರ್ಯಾಲಿಯನ್ನ ನಡೆಸಲಿದ್ದಾರೆ ದೇವೇಗೌಡರು. ಬಳಿಕ ಕಾಂಗ್ರೆಸ್ ನಾಯಕರೊಂದಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ದೇವೇಗೌಡರ ಗೆಲುವಿಗೆ ಜೆಡಿಎಸ್ ನಾಯಕರು ರಣತಂತ್ರವನ್ನ ಕೂಡ ಹಿಡಿತಾ ಇದ್ದಾರೆ. ತುಮಕೂರಿನ 3 ಶಾಸಕರು ಮಾಜಿ ಶಾಸಕರ ಜೊತೆ ಸಭೆಯನ್ನ ನಡೆಸಲಾಯಿತು. 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸಲು ಪ್ಲಾನ್ ಅನ್ನ ಕೂಡ ರೂಪಿಸಿದ್ದಾರೆ. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದು ಮೇ 23ನೇ ತಾರೀಕು ಗೊತ್ತಾಗುತ್ತೆ. ಯಾಕೆಂದ್ರೆ ತುಮಕೂರು ಕ್ಷೇತ್ರದಲ್ಲಿ 4 ಬಿಜೆಪಿ ಶಾಸಕರಿದ್ದಾರೆ, 3 ಜೆಡಿಎಸ್ನ ಶಾಸಕರು, 2 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸೊ ಹೀಗಾಗಿ ಯಾವ ರೀತಿಯಾದಂತಹ ರಣತಂತ್ರವನ್ನ ಹೆಣೆದು ದೇವೇಗೌಡರನ್ನ ಗೆಲ್ಲಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಮ್ಮಲ್ಲಿ 12 ಗಂಟೆಗೆ ನಾವು ಟೌನ್ ಹಾಲ್ ಸರ್ಕಲ್ನಿಂದ ಪ್ರೊಸೆಷನ್ ಹೊರಟು 2:15ಕ್ಕೆ ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಇದೇ ಫೈನಲ್ಲು, ಯಾವುದೇ ಗೊಂದಲಗಳಿಲ್ಲ. ತುಮಕೂರು ಕ್ಷೇತ್ರದಿಂದ ಅವರು ಸ್ಪರ್ಧಿಸ್ತಾರೆ. ನಮ್ಮಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಸನ್ಮಾನ್ಯ ದೇವೇಗೌಡರಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಪರಮೇಶ್ವರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇವರೆಲ್ಲ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆವತ್ತು ಏನು ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ನಮ್ಮ ಜೊತೆ ಇರ್ತಾರೆ. ನಮಗೆ ವಿಶ್ವಾಸ ಇದೆ ತುಮಕೂರು ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರಿಗೆ ಆಯ್ಕೆ ಮಾಡೋದ್ರ ಮೂಲಕ ಇಡೀ ದೇಶದ ರಾಜಕೀಯ ದಿಕ್ಸೂಚಿಯನ್ನು ಬದಲಾಯಿಸೋದಕ್ಕೆ ಅವಕಾಶ ಅಲ್ಲಿನ ಜನ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹೆಬ್ಬಾರ್, ಬೆಂಗಳೂರು ಉತ್ತರನೋ ತುಮಕೂರು ಅನ್ನುವ ಗೊಂದಲ ಇತ್ತು, ಅಂತೂ ಇಂತೂ ತುಮಕೂರು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನ್ ಕಾರಣ ಆಯ್ತು ಇದಕ್ಕೆ ಅಂತ? ಪೃಥ್ವಿರಾಜ್, ಸಾಕಷ್ಟು ದಿನಗಳ ಗೊಂದಲ ಇತ್ತು. ಹಲವಾರು ದಿನಗಳಿಂದ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ದೇವೇಗೌಡರು ಈ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ಅಂತಿಮವಾಗಿ ತುಮಕೂರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಪ್ರಮುಖ ಕಾರಣ ಏನಂತಂದ್ರೆ ಬೆಂಗಳೂರು ಉತ್ತರ ಮತ್ತು ತುಮಕೂರು ಈ 2 ಕ್ಷೇತ್ರಗಳನ್ನ ಹೋಲಿಕೆ ಮಾಡಿ ನೋಡಿದಾಗ ತುಮಕೂರು ಬೆಟರ್ ಅನಿಸ್ತಾ ಇದೆ. ಮತ್ತೆ ಅಲ್ಲಿ ಜೆಡಿಎಸ್ ನ ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು, ಜೆಡಿಎಸ್ ನ ಮುಖಂಡರುಗಳು ಸಾಕಷ್ಟು ಜನ ತುಮಕೂರಿನಲ್ಲಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಕಂಡಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ನೋಡಿದಾಗ ಸಿದ್ದರಾಮಯ್ಯನವರ ಆಪ್ತರ ಹೆಚ್ಚು ಜನ ಇದ್ರು ಇಲ್ಲಿ ಶಾಸಕರೆಲ್ಲರೂ ಕೂಡ. ಕಾಂಗ್ರೆಸ್ನ ಶಾಸಕರು ಮತ್ತು ಜೆಡಿಎಸ್ ನ ಶಾಸಕರ ಸಂಖ್ಯೆ ಕೂಡ ಇಬ್ಬರೇ ಕಾಣ್ತಾ ಇದ್ರು ಇವರಿಗೆ. ಹಾಗಾಗಿ ಬಹಳಷ್ಟು ಸಮಸ್ಯೆ ಆಗತ್ತೆ. ಇದು ಒಂದ್ ವೇಳೆ ಬೆಂಗಳೂರು ಉತ್ತರ ನಿಂತ್ರೆ ಬೆಂಬಲ ಕೂಡ ಅಷ್ಟೊಂದು ಸಿಗಲ್ಲ. ಪ್ರಮುಖವಾಗಿ ನಾಯಕರುಗಳೇ ನಮ್ಗೆ ಸಪೋರ್ಟ್ ಮಾಡೋದು ಕಷ್ಟ ಇದೆ ಅನ್ನುವಂತ ವಿಚಾರವನ್ನ ಮನಗಂಡು ತುಮಕೂರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ತುಮಕೂರು ಕ್ಷೇತ್ರ ಸಂಬಂಧಪಟ್ಟಾಗಿ ನಿನ್ನೆ ರಾತ್ರಿ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ತುಮಕೂರು ಭಾಗದ ಹಾಲಿ ಹಾಗೂ ಮಾಜಿ ಶಾಸಕರುಗಳು. ಸುಮಾರು 10-11 ಜನ ಪ್ರಮುಖರ ಜೊತೆಯಲ್ಲಿ ಕೂತ್ಕೊಂಡು ರಾತ್ರಿ ತಡರಾತ್ರಿವರೆಗೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮೀಟಿಂಗ್ ಮಾಡಿದ ನಂತರದಲ್ಲಿ ತುಮಕೂರನ್ನ ಓಕೆ ಅಂತ ಮಾಡ್ಕೊಂಡು ಸೋಮವಾರ ದಿನ ನಾಮಪತ್ರ ಸಲ್ಲಿಕೆಗೂ ಕೂಡ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಸೋಮವಾರ ದಿನ ಅವರ ಕುಟುಂಬದಲ್ಲಿ 2 ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಂದು ನಿಖಿಲ್ ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ, ಇನ್ನೊಬ್ರು ದೇವೇಗೌಡರು ತುಮಕೂರಿನಲ್ಲಿ. ಹಾಗಾಗಿ ಬೆಳಿಗ್ಗೆ ನಿಖಿಲ್ ಅವರ ನಾಮಪತ್ರ ಸಲ್ಲಿಕೆ ಮಾಡಿದ ನಂತರದಲ್ಲಿ ಮಂಡ್ಯದಿಂದ ತುಮಕೂರಿಗೆ ಬಂದು ಇವರು ನಾಮಪತ್ರವನ್ನು ಸಲ್ಲಿಕೆಯನ್ನ ಮಾಡ್ಲಿಕ್ಕಿದ್ದಾರೆ. ಆ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರೋಗ್ರಾಮ್ ಹೇಗಿರ್ಬೇಕು, ಜನ ಯಾರು ಸೇರಿಸಿ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ, ಸಮಾವೇಶ ಮಾಡೋದ್ರ ಬಗ್ಗೆನೂ ಕೂಡ ನಿನ್ನೆ ದಿನ ಮೀಟಿಂಗ್ ನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಫೈನಲಿ ತುಮಕೂರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದ್ರೆ ಬೆಂಗಳೂರು ಉತ್ತರಕ್ಕೆ ಯಾರು ಅನ್ನೋದ್ರ ಬಗ್ಗೆ ಜನಾರ್ದನ್ ಹೆಬ್ಬಾರ್, ಈಗ ಮುದ್ದಹನುಮೇಗೌಡರ ನಿಲುವು ಏನಾಗಿರುತ್ತೆ ಅಂತ ಸಾಕಷ್ಟು ಹರಸಾಹಸ ಪಡ್ತಾ ಇದ್ರು ಈ ಒಂದು ಕ್ಷೇತ್ರವನ್ನ ಪಡ್ಕೊಳ್ಳೋದಕ್ಕೆ. ಅವ್ರಿಗೆ ಯಾವ ರೀತಿಯಾದಂತ ಭರವಸೆಯನ್ನ ನೀಡಲಾಗಿದೆ? ಅಂದ್ರೆ ಮುದ್ದಹನುಮೇಗೌಡರ ವಿಚಾರವಾಗಿ ಸಾಕಷ್ಟಿಂದ ಚರ್ಚೆ ಮಾಡಿದ್ರು. ಅದ್ರ ಪರವಾಗಿ ಕೂಡ ಡಿ.ಸಿ.ಎಂ. ಪರಮೇಶ್ವರ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು, ಮಾತುಕತೆ ಮಾಡಿದ್ರು. ಆದ್ರೆ ಸಕ್ಸಸ್ ಆಗಿಲ್ಲ. ಈಗ ಅವರು ಅಸಮಾಧಾನಗೊಂಡ್ಕೊಂಡೇ ಇದ್ದಾರೆ. ಮುದ್ದಹನುಮೇಗೌಡರ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಬಹಳ ಕುತೂಹಲ ಕೆಡಿಸುತ್ತೆ. ಅವ್ರನ್ನ ಕರೆಸಿ ಮಾತುಕತೆ ಮಾಡಿದ್ರೆ ಸಾಕಷ್ಟು ಸಂದರ್ಭದಲ್ಲಿ ಅವ್ರು ಕೇಳಿದಾಗ ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಒಮ್ಮೆ ಹಂಚಿಕೆ ಆಗಿದೆ ಕ್ಷೇತ್ರ, ಈಗ ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮುದ್ದಹನುಮೇಗೌಡರಿಗೂ ಹಾಗೂ ಅವ್ರ ಪರವಾಗಿ ನಿಂತವ್ರಿಗೆ ಎಲ್ರಿಗೂ ಕೂಡ ದೇವೇಗೌಡರ ಕಡೆಯಿಂದ ಸೂಚನೆ ನೇರವಾಗಿ ಹೋಗಿದೆ. ಹಾಗಾಗಿ ಅವರ ನಿಲುವು ಏನಾಗಿರುತ್ತೆ ಅನ್ನೋದು ಇಲ್ಲಿ ಬಹಳ ಕುತೂಹಲನ ಕೆಡಿಸುತ್ತೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.